ಹಲೋ, ಗುಡ್ ಮಾರ್ನಿಂಗ್. ಯಾಕಂದರೆ ಇನ್ನೂ ಟೈಮ್ 12 ಗಂಟೆ ಆಗಿಲ್ಲ, 11:15 ಆಗಿದೆ. ಬೆಳಗ್ಗೆಯಿಂದ ಮಳೆ ಅಂದರೆ ಮಳೆ ಬರ್ತಾ ಇದೆ. ಊರಲ್ಲಿ ಯಾರೋ ಕೆಲಸದವರು ಇಲ್ವಂತೆ. ನಮ್ಮನವರು ತಿಂಡಿಗೆ ಬರೋವ್ರೆ ಹೇಳಿದ್ರು, ಎಲ್ಲಿಗಾದರೂ ಹೋಗೋಣವಾ ಅಂತ ಕೇಳಿದ್ರು. ಆಮೇಲೆ ನಮ್ದು ಯಾವಾಗಲೂ ಗೊತ್ತಲ್ಲ ನಿಮಗೆ, ಪ್ಲ್ಯಾನ್ ಯಾವುದು ಇರಲ್ಲ. ಪ್ಲ್ಯಾನ್ ಇಲ್ಲದೇ ಹೋಗೋದು. ನನಗೆ ತುಂಬ ದಿನದಿಂದ ನಂಗೆ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಇತ್ತು. ತುಂಬ ಅಂದರೆ ತುಂಬ. ಯಾವಾಗಲೂ ನಾನು ಕಾರ್ಗಡಿ ದೇವಸ್ಥಾನಕ್ಕೆ ಹೋಗ್ತೀನಿ, ಹೊಸನಗರದಲ್ಲಿ ಮಾರಿಗುಡಿಗೆ ಹೋಗ್ತೀನಲ್ವ, ಮಾರಿಗುಡಿಗೂ ಹೋಗಬೇಕು, ಹೋಗ್ದೇನೆ ತುಂಬ ದಿನ ಆಯಿತು. ಇವತ್ತು ಎಂಥದ್ದು, ಏನು ದೇವಸ್ಥಾನ ಅದು? ಅಲಸೆ ಅಂತ, ಚಂಡಿಕೇಶ್ವರಿ ಅಲ್ಲ ಅದು. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ನೋಡ್ತಾ ಇದ್ದೆ ಅದರದ್ದು. ಆಮೇಲೆ ತುಂಬ ದಿನದಿಂದ ಹೋಗ್ಬೇಕು ಅಂತಲೂ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮನೆಯವರಿಗೆ ಅಲ್ಲಿಗೆ ಹೋಗೋಣವಾ ಅಂತಲೂ ಕೇಳಿದೆ. ಹ್ಞೂ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿಗೆ ಹೋಗಬೇಕು. ಮತ್ತು ಇನ್ನೂ ಒಂದು ಕಡೆ ಹೋಗಬೇಕು. ನಂಗೆ ಯಾವತ್ತೂ ಹಂಗೆ ದೇವಸ್ಥಾನಕ್ಕೆ ಹೋಗಿದ್ದು ಆ ಥರ ಯಾವತ್ತೂ ಹಂಗೆ ಕನಸು ಬಿದ್ದಿರಲಿಲ್ಲ. ಮತ್ತು ನಾನು ಯಾವತ್ತೂ ಆ ದೇವ್ರಿಗೆ ನಡ್ಕೊಳ್ಳೋದು ಇಲ್ಲ. ನಾನು ಒಂದು ಸಲ ಹೋಗಿದ್ವಿ ಅಲ್ಲ ರೀ, ಅಂದರೆ ನಾನು ನಮ್ಮನೆಯವರು ಒಂದು ಸಲ ಹೋಗಿದ್ವಿ. ನಾನು ಸುಮಾರು ಸಲ ಹೋಗಿದ್ದೀನಿ ಅಲ್ಲಿಗೆ. ಒಂಚೂರು ಪೇಟೆ ದಾಟದ್ಮೇಲೆ ಬ್ಲಾಗ್ ಶುರು ಮಾಡ್ತೀನಿ. ಪೇಟೆ ದಾಟಿದ್ವಿ ಅಂದರೆ ನಮ್ಮನೆ ನೋಡ್ತಾರಲ್ವ, ಇದು ನಮ್ಮ ಇದರಲ್ಲೆಲ್ಲ ಸ್ವಲ್ಪ ರೇರು. ನಮ್ಮ ರಿಪ್ಪನ್ಪೇಟೆಲ್ಲಿ ನಾನು ಇದಾರ ಬ್ಲಾಗರ್ ಇದಾರೆ ಇರ್ಬೇಕು, ನಂಗೆ ಗೊತ್ತಿಲ್ಲ. ನನಗೊಂಥರ ಅನ್ಸುತ್ತಲ್ಲ, ಹಾಗಾಗಿ ನನಗೆ ಕನಸಲ್ಲಿ ಇದಕ್ಕೆ ಸಿಗಂದೂರಿಗೆ ಹೋಗಿರೋ ಥರ ಕನಸು ಬಿದ್ದಿತ್ತು. ನಾನು ಯಾವತ್ತೂ ಆ ದೇವ್ರಿಗೆ ಹಾಗೆ ನಡ್ಕೊಳ್ಳಲ್ಲ. ಅದು ಯಾಕೋ ನಂಗೆ ಹಂಗೆ ಅನಿಸಿತ್ತು. ಶ್ರೇಯು ಇದ್ದ ಅವಾಗ, ಚಿನ್ನಿನೂ ಬಂದಿದ್ಲು, ಅವಾಗಲೇ ಹೋಗೋಣ ಅಂತಲೂ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಏನೋ ಕಾರಣಾಂತರದಿಂದ ಹೋಗೋಕ್ಕಾಗಲೇ ಇಲ್ಲ. ಒಂದಿನ ಹೋಗಿ ಬರ್ಬೇಕು ಅಲ್ಲಿಗೆ. ನನಗೆ ಯಾವತ್ತೂ ಆ ದೇವ್ರದ್ದು ಅಷ್ಟು ಇದಿಲ್ಲ, ಯಾಕೋ ಗೊತ್ತಿಲ್ಲ. ಅವತ್ತು ನಾವು ಯಾಕೆ ಗೊತ್ತಾ, ಅವತ್ತು ನಾವು ಸೇತುವೆ ತನಕ ಹೋಗಿದ್ವಾ, ಹಂಗೆ ವಾಪಸ್ ಬಂದ್ವಿ. ಅದಕ್ಕೆ ಆ ದೇವರು ನನ್ನ ಕನ್ಸಲ್ಲಿ ಬಂದಿತ್ತು, ಏನೋ ನಂಗೆ ಗೊತ್ತಿಲ್ಲ. ಆದರೆ ನನ್ನೊಂದು ಹರಕೆ ಇದೆ, ಅದು ಹರಕೆ ಆದಮೇಲೆ ನಾನು ತೀರಿಸ್ತೀನಿ ಅಂತ ಹೇಳಿದ್ದೆ. ನಾವು ಹೋದಲ್ಲೆಲ್ಲ ದೇವ್ರ ಹತ್ರ ಒಂದೊಂದು ಹರಕೆ ಮಾಡ್ಕೊಂಡು ಬರೋದು. ಆದರೆ ನಂಗೆ ನೆನಪಿರುತ್ತೆ, ಕೆಲವೊಂದು ನಾನು ಡೈರಿಯಲ್ಲಿ ಬರೆದಿಟ್ಕೊತೀನಿ. ನಾನು ಹಾಗಾಗಿ ಅದಾದ ತಕ್ಷಣ ಪಟ್ಟಂತ ಫಸ್ಟ್ ಹೋಗಿ ನಾನು ತೀರ್ಸೋದೇ ಹರಕೆನ ಇಟ್ಕೊಂಬಾರ್ದು ತುಂಬ ದಿನ. ಹಂಗೆ ಮಾಡ್ತೀನಿ ನಾನು. ಯಾಕೋ ನಂಗೆ ಹಂಗೆ ಕನ್ಸಲ್ಲಿ ಬಂದಿತ್ತು. ಹೋಗ್ತೀನಿ ಸದ್ಯದಲ್ಲೇ. ಯಾವಾಗ ಹೋಗ್ತೀನೋ ಏನೋ ಅನ್ನೋದು ನಂಗೆ ಗೊತ್ತಿಲ್ಲ. ಅದು ಯಾಕಂದರೆ ನನಗೆ ಅದು ಗೊತ್ತಿಲ್ಲ. ಆ ದೇವರು ಇಂಥ ದಿನ ಬಾ ಅಂದಾಗ ನಾನು ಹೋಗ್ಬೇಕಾಗುತ್ತೆ ಅಷ್ಟೇ ಅಲ್ವಾ. ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ಬೇಕಲ್ಲ. ಇವತ್ತು ನೋಡಿ ಇಲ್ಲಿಗೆ ನಾವು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನಾನು ಇಲ್ಲಿಗೆ ಹೋಗ್ತೀನಿ ಅಂತ. ಆದರೆ ಮನಸ್ಸಲ್ಲಿತ್ತು ಹೋಗಬೇಕು ಅಂತ. ತುಂಬ ದಿನದಿಂದ ಹೇಳ್ತಾ ಇದ್ದೆ, ತುಂಬ ವರ್ಷಗಳಿಂದ ಹೇಳ್ತಾ ಇದ್ದೆ ಹೋಗಬೇಕು ಅಂತ ಹೇಳಿ. ಇಷ್ಟೇ ಹತ್ರ ಇದ್ದು ಎಲ್ಲರೂ ಹೋಗ್ತಾರೆ, ನಾವು ಹೋಗಲ್ಲ ಅಂತ ಹೇಳಿ. ಇವತ್ತು ಬನ್ನಿ, ನಿಮಗೂ ಆ ದೇವ್ರ ದರ್ಶನ ಮಾಡಿಸ್ತೀನಿ. ವಿಡಿಯೋ ಮಾಡೋ ಹಾಗಿಲ್ಲ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಹೋಗಿ ನೋಡ್ತೀನಿ. ನಮ್ಮ ಇದರಲ್ಲೆಲ್ಲ ಇದೆ, ಕಾರ್ಗಡಿಲೆಲ್ಲ ಏನೋ ವಿಡಿಯೋ ಫೋಟೋ ಮಾಡಬೇಡಿ ಅಂತ ಏನು ಹೇಳಲ್ಲ, ಅಥವಾ ಹೇಳ್ತಾರೇನೋ. ನಾನು ಒಂಚೂರು ಕದ್ದು ಮುಚ್ಚಿ ಮಾಡ್ಕೊಂಬರ್ತೀನಿ. ಪಾಪ ನೀವು ದೇವ್ರು ನೋಡ್ಬೇಕಲ್ವಾ, ಹಾಗಾಗಿ ಬನ್ನಿ ಇವತ್ತು ಅಲಸೆಗೆ ಹೋಗಿ ಬರೋಣ. ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಇವತ್ತು ಇಲ್ಲಿಗೆ ಹೋಗ್ತೀನಿ ಅಂತ. ನಂಗೆ ಮನಸ್ಸಲ್ಲಿತ್ತು ಹೋಗಬೇಕು ಅಂತ ಹೇಳಿ. ಆದರೆ ನನಗೆ ಇಷ್ಟು ಬೇಗ ಹೋಗ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಅದು ದೇವ್ರ ಅನುಗ್ರಹ ಆಗಬೇಕು ಅಂತ ಅನಿಸುತ್ತೆ. ಇಲ್ಲಿ ಮಾತ್ರ ನಿಮಗೆ ರೂಟ್ ಕೇಳ್ಕೊತ ನಾವು ಹೋದ್ವಿ. ಇದು ತೀರ್ಥಹಳ್ಳಿ ತಾಲೂಕು ಬರುತ್ತೆ. ನೀವು ಗೂಗಲಲ್ಲಿ ಹಾಕ್ಕೊಂಡ್ರೆ ನೀವು ಹೋಗ್ಬೋದು. ಆದರೆ ನೆಟ್ವರ್ಕ್ ಸಿಗೋದು ಸ್ವಲ್ಪ ಕಷ್ಟನೇ ಇಲ್ಲಿ. ಆದರೆ ಆ ಪ್ರಕೃತಿ ಮಾತ್ರ ಏನು ಚೆನ್ನಾಗಿತ್ತು ಅಂದರೆ, ನಮ್ಮನೆಯವ್ರು ನಿಜವಾಗ್ಲೂ ನಂಗೆ ಹೇಳಿದ್ರು, ಥ್ಯಾಂಕ್ ಯು ಕಣೆ, ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ನೀವು ಹೇಳಿದ್ದಕ್ಕೆ ಅಂತ ಹೇಳಿದ್ರು. ಇದು ಶೆಟ್ಟಿಹಳ್ಳಿ ಅಭಯಾರಣ್ಯ ಬರುತ್ತೆ. ಇಲ್ಲಿ ಪ್ರಾಣಿಗಳೆಲ್ಲ ಆವಾಗವಾಗ ಓಡಾಡ್ತಾ ಇರುತ್ತಂತೆ. ಇಂಥ ಕಾಡು ಅಂದರೆ ಕಾಡು. ಇಲ್ಲಿ ನೆಟ್ವರ್ಕ್ ಸಹಿತ ಸಿಗಲ್ಲ. ಇಲ್ಲಿ ನಾವು ಬೇರೆ ರೋಡಲ್ಲೂ ಹೋಗ್ಬೋದು. ಆ ರೋಡ್ ಯಾವುದು ಅಂತ ನಮ್ಮನೆಯವ್ರು ಆಮೇಲೆ ನಾನು ಹಾಗೆ ಇದರಲ್ಲಿ ಬ್ಲಾಗಲ್ಲಿ ಹೇಳ್ತೀನಿ. ನಾವಿದು ಯಾವ ರೋಡು ಇದು? ಕಳಸೆ-ಬೆಳ್ಳೂರು ರೋಡಲ್ಲಿ ಇಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಅದು ಕೋಣಂದೂರಿಗೆ ಹೋಗಿ ಅಲ್ಲಿಂದ ಎಲ್ಲ ಹೋಗ್ಬೋದಂತೆ. ನೀವು ಗೂಗಲಲ್ಲಿ ಹಾಕ್ಕೊಂಡ್ರೆ ನಿಮಗೆ ಸಿಗುತ್ತೆ. ಆದರೆ ಈ ರೋಡಲ್ಲಿ ಬಂದರೆ ನಿಮಗೆ ಸಿಗಲ್ಲ. ನಾವು ಇಲ್ಲಿಯವರೇ ಆದ್ರಿಂದ ನಮ್ಮನೆಯವರು ಯಾರ್ದೋ ಹತ್ರ ಕೇಳ್ಬಿಟ್ಟು ಇಲ್ಲಿ ಹೋಗ್ತಾ ಇದೀವಿ, ಇದು ಹತ್ರ ಆಗುತ್ತೆ ಅಂತ. ನೀವು ಮೇನ್ ರೋಡಿಗೆ ಹೋದ್ರೆ ಒಳ್ಳೇದು, ಯಾರಾದರೂ ಹೋಗೋರಿದ್ರೆ ಹಂಗೆ ಹೇಳಿದ್ದು ನಾನು. ಯಾಕಂದರೆ ಇಲ್ಲಿ ನೆಟ್ವರ್ಕ್ ಏನೂ ಸಿಗಲ್ಲ. ನಾನು ಗೂಗಲಲ್ಲಿ ಹಾಕೋಣ ಅಂತ ಹೋದರೆ ನೆಟ್ವರ್ಕೇ ಸಿಗಲ್ಲ. ಯಾರನ್ನಾರು ಕೇಳ್ಕೊಂಡು ಹೋಗಬೇಕು ಅಷ್ಟೇ. ಮತ್ತು
ಇಲ್ಲಿ ಹಳ್ಳಿಗಳು ಯಾರಿಗೂ ಬೇರೆಯವರಿಗೆ ಪರಿಚಯ ಇರಲ್ಲಲ್ಲ, ಹಾಗಾಗಿ ನಮಗೆ ಇವ್ರಿಗಾದ್ರೆ ಪರಿಚಯ ಇದೆ. ನಂಗೆ ಯಾವ್ರ ಮೇಲೆ ಹೋಗ್ಬೇಕು ಯಾವ್ರ ಮೇಲೆ ಹೋಗ್ಬೇಕು ಅಂತ 10 ಸಲ ಕೇಳಿದ್ರು ನಂಗೆ ಗೊತ್ತಿಲ್ಲ ರೀ, ನಾನು ಇದೇ ಫಸ್ಟ್ ಟೈಮು ಈ ರೋಡಲ್ಲಿ ನಾನು ಬರ್ತಾ ಇರೋದು ಅಂತ. ಎಲ್ಲೂ ನೋಡಿದ್ರು ಕಾಡಪ್ಪ, ಕಾಡು ಅಂದರೆ ಕಾಡು. ಶೆಟ್ಟಿಹಳ್ಳಿ ಅಭಯಾರಣ್ಯ ಅಂತ ಹೇಳ್ತಾರೆ ಇದಕ್ಕೆ. ನೆಟ್ವರ್ಕ್ ಅಂತೂ 0 ನೆಟ್ವರ್ಕ್, ಇಲ್ಲಿ ಏನೂ ಇಲ್ಲ. ನಮ್ಮನೆಯವ್ರಂತಾರೆ ಇಲ್ಲಿಗೆಲ್ಲ ಯಾರು ಎಣ್ಣೆ ಕೊಡಲೇನ ಇಷ್ಟಿಷ್ಟು ದೂರಕ್ಕೆ ಅಂತಾರೆ. ನಮ್ಮ ಕಡೆಯಿಂದ ಕೊಟ್ಟಿದ್ದಾರೆ ಇಲ್ಲಿ, ನಮ್ಮ ಕಡೆಯಿಂದ ಬಂದು ನೀವು ಇಲ್ಲಿ ನಮ್ಮನ್ನ ಜೀವ ತಿಂತೀರಾ ಅಂತ. ಈಗ ನೆಟ್ವರ್ಕ್ ಬಂತು ಅನಿಸುತ್ತೆ, ಜೀವ ಅಲ್ಲ ಗೇಯಿಸ್ತೀರಾ ಅಂತ ಅಂದೆ. ಇಲ್ಲ ಯಾವ ಇದಾಯ್ತಲ್ಲ ರೀ, ಎಲ್ಲೋ ಒಂದೊಂದು ಸಲ ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಇವೆಲ್ಲ ತುಂಬ ಹಳೆ ತೋಟಗಳ ಅಂತ. ಅಂದರೆ ಇಲ್ಲಿ ಕಾಡು ಮಧ್ಯೆ ತೋಟ, ಕಾಡು ಮಧ್ಯೆ ತೋಟ ಆ ಥರ ಇದೆ ಅಲ್ಲ ರೀ. ನಾವಿರೋ ಅಂದರೆ ಮಳೆಗಾಲ ಈ ಸಲ ಚೆನ್ನಾಗಿ ಆಗಿರೋದಕ್ಕೆ ತುಂಬ ಚೆನ್ನಾಗಿ ನೋಡಕ್ಕೆ ಖುಷಿ ಆಗ್ತಾ ಇದೆ. ನಮ್ಮ ಮನೆಯವರಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ರೋಡನ್ನ. ನಾನು ಅದಕ್ಕೆ ಅಂದೆ, ನಾನು ನಡ್ಕೊಂಡು ಹೋಗಿದ್ರು ಬೇಗ ಹೋಗಿ ತಲುಪ್ತಿದ್ನೇನ ರೀ, ನೀವು ಅಷ್ಟು ನಿಧಾನ ಓಡಿಸ್ತಾ ಇದ್ದೀರಾ ಅಂತ. ಅದೇ ಮಗನ ಬಿಡಕ್ಕೆ ಅಥವಾ ಮಗನ ಕರೆಯೋಕ್ಕೆ ಹೋಗ್ತೀವಲ್ಲ, ಅವಾಗ ನೋಡಬೇಕು 100 ಕಿಲೋಮೀಟರ್ ಫಾಸ್ಟಲ್ಲಿ ಇರ್ತಾರೆ. ಇವತ್ತು ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಎಂತೆಂಥ ಮರ ಗೊತ್ತು, ಇದು ಕೆಸುನೆಲ್ಲ ಅಲ್ಲಲ್ಲ. ನಮ್ಮ ಮನೆಯವ್ರು ಅಂತಾರೆ ಇಲ್ಲಿದ್ದಿದ್ರೆ ಮರ ಹತ್ತಿ ಕೆಸನೆಲ್ಲ ಕೊಯ್ದಾದ್ರೂ ಜೀವನ ಮಾಡ್ತಿದ್ದೆ ಅಂದ್ರ. ಅದಕ್ಕೆ ನಾನು ಅಂದೇನೋ ಶೋ ಗಿಡ ಥರ ಇದೆ ಅಲ್ಲ ರೀ, ಹೋಗ್ತಾ ಒಯ್ಯನ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಹೋಗ್ತಾ ಒಯ್ಯನ. ಒಯ್ಯನ ಹೋಗ್ತಾ ತೋರಿಸ್ತೀನಿ ಹೇಗೆ ಹಬ್ಬಿದೆ ಅಂತ. ಇಲ್ಲೂ ಅಷ್ಟೇನೆ, ಮನೆ ಹತ್ರ ಯಾವ್ದಾದ್ರು ಮರ ಇದ್ರೆ ಹಬ್ಬಿಸ್ಬೋದು. ನಮ್ಮನೆ ನೇರಳೆ ಮರ ಇದೆಯಲ್ಲ ಅದಕ್ಕೆ ಹಬ್ಸ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲೊಂದು ಬಿದ್ದಿದೆ ಮರ, ಅದರಲ್ಲಿ ಇದೆ ಕಾಣುತ್ತಾ. ನಂಗೆ ಕೆಸಿನೆಲೆ ಅನ್ಕೊಬಿಟ್ಟೆ ನೋಡಿ. ಭಯ ಇಲ್ಲಿ ಕಾಡು ಪ್ರಾಣಿಗಳೆಲ್ಲ ಇರುತ್ತಲ್ಲ, ಹಂಗಾಗಿ ನೋಡಿ ನಾನು ಇಷ್ಟು ಚೆನ್ನಾಗಿರೋ ಕಾಡನ್ನ ನೋಡೇ ಇಲ್ಲಲ್ಲ ರೀ. ಸಖತ್ತಾಗಿದೆ ಗೊತ್ತಾ. ಎಂತೆಂಥ ಮರ ಇದಾವೆ ಗೊತ್ತಾ. ಕೆಸಿನೆಲೆ ಅವರು ಪಾನ್ ಹಾಕಿದಾರ, ಹಂಗಾಗಿ ನಮ್ಮ ಮನೆಯವ್ರು ಅದೇ ಅಂತ ಇದ್ರು, ನಂಗೆ ಮರ ಹತ್ತಕ್ಕೆ ಬರಲ್ಲ ಅಂತ ಅವ್ರಿಗೆ. ನಂಗಂದೆ ನನಗೆ ಬರುತ್ತೆ, ನಾ ಕೊಡ್ತೀನಿ ನೀವು ಮಾರ್ರಿ ಅಂದೆ. ನಾನು ಎಂತೆಂಥ ಮರ ಹತ್ತಿದೆ ಗೊತ್ತಾ. ಇವಾಗ ಚೇರ್ ಇಟ್ಕೊಂಡು ಮೇಲ್ಗಡೆ ಇರೋ ಡಬ್ಬಗೆ ಇಳ್ಸೋಕ್ಕಾಗಲ್ಲ, ಅಷ್ಟು ಹೆದರ್ತೀನಿ. ತಲೆಯೆಲ್ಲ ಸುತ್ತದಂಗೆ ಹಂಗಾಗುತ್ತೆ. ಎಂತೆಂಥ ಮರ ಹತ್ತಿ ಪೇರ್ಲೆಕಾಯಿ ಅದು ಇದು ಕೊಯ್ತಾ ಇದ್ದೆ. ಈಗ ಮರ ಹತ್ತಿದ್ರೆ ಮತ್ತೇನಿಲ್ಲ, ಅಲ್ಲೇ ಏನು ಚೆನ್ನಾಗಿದೆ ಗೊತ್ತಾ ಪ್ರಕೃತಿ ಮಾತ್ರ ಅಲ್ಲ ರೀ. ವಾವ್ ಸಖತ್ತಾಗಿದೆ. ಏನಂದ್ರೆ ನಾವು ಜೋರು ಮಳೆಲಿ ಬರೋಣ. ಇಷ್ಟು ಪ್ರಕೃತಿ ಒಳಗಡೆ ಅದೊಂದು ದೇವಸ್ಥಾನ ಇದೆ ಅಂತ ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ಹೀಗೆಲ್ಲ ಇರುತ್ತೆ ಆ ದೇವಸ್ಥಾನ ಹೋಗೋ ದಾರಿ ಅಂತ. ನಾನು ಅದೇ ಅಂದ್ಕೊಂಡೆ, ತುಂಬ ಮಳೆಗಾಲ ಇರುತ್ತೆ ಗೊತ್ತಾ, ಆಗಸ್ಟ್ ತಿಂಗಳಲ್ಲಿ, ಆ ಟೈಮಲ್ಲಿ ಬರಬೇಕು ಅಂತ ನಮ್ಮ ಮನೆಯವರಿಗೆ ಹೇಳಿದೆ. ಬರೋಣ ಅಂತ ಹೇಳಿದ್ರು. ಅವರಿಗಂತೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ಆ ದೇವಸ್ಥಾನಕ್ಕೆ ಬಂದಿದ್ದಕ್ಕಿಂತನೂ ಈ ಪ್ರಕೃತಿ ನೋಡಿ ಅವರಿಗೆ ಅಷ್ಟು ಖುಷಿ ಅಂತ ಅನ್ನಿಸ್ತು. ಕೆಲವೊಂದು ಕಡೆ ಮೇಲೆ ಮನೆ ಕೆಳಗಡೆ ಗದ್ದೆ ಆ ಥರ ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗೆ ಆ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ನನಗೆ ಯಾಕೋ ಗೊತ್ತಿಲ್ಲ, ಇವಾಗ ಸ್ವಲ್ಪ ಹಳ್ಳಿ ಜೀವನ ಇಷ್ಟ ಆಗುತ್ತೆ. ಕೆಲವೊಂದು ಕಡೆ ರೋಡ್ಗಳು ಚೆನ್ನಾಗಿಲ್ಲ. ನಾವು ಹೋಗೋ ದಾರಿಲೂ ಕೂಡ ಸ್ವಲ್ಪ ರೋಡು ಚೆನ್ನಾಗಿರಲಿಲ್ಲ. ಮತ್ತು ನಾವು ಕೇಳ್ಕೊತ ಕೂಡ ಹೋದ್ವಿ. ಹಾಗೆಯೇ ಈ ದೇವಸ್ಥಾನ ಏನಕ್ಕೆ ಫೇಮಸ್ ಅಂದರೆ, ಈಗ ಆಸ್ತಿ ವಿವಾದ ಎಲ್ಲ ಆಗುತ್ತೆ ಗೊತ್ತಾ. ಅಂದರೆ ಆಸ್ತಿದು ಜಗಳ ಅಣ್ಣ ತಮ್ಮಂದ್ರದ್ದು ಅಥವಾ ಬೇರೆ ಯಾರ್ದಾರು ಆದಾಗ ಅಲ್ಲಿ ಹೋಗಿ, ಈಗ ನಾವು ಕೋರ್ಟಿಗೆ ಹೆಂಗೆ ಕೇಸ್ ಹಾಕ್ತೀವೋ ಅದೇ ಥರ ಈ ದೇವಸ್ಥಾನದಲ್ಲಿ ಹೋಗಿ ಅದನ್ನು ನೋಂದಣಿ ಮಾಡಿದ್ರೆ ಅವರಿಗೆ ನೋಟಿಸನ್ನು ಕಳಿಸ್ಬಿಟ್ಟು ಅಲ್ಲಿ ಪಂಚಾಯತ್ಗೆ ಆ ಥರದ್ದೆಲ್ಲ ಮಾಡ್ತಾರಂತೆ. ಆಮೇಲೆ ಕೆಲವೊಬ್ಬರೆಲ್ಲ ಅಲ್ಲಿ ಪ್ರಸಾದ ಕೇಳಿಸೋದಕ್ಕೆ ಆ ಥರ ಎಲ್ಲ ಬಂದಿದ್ದರು. ನಾವು ಸುಮ್ಮನೆ ಹೋಗಿದ್ವಿ, ನಾನು ಮತ್ತು ನಮ್ಮ ಮನೆಯವರು. ನನಗೆ ಯಾಕೋ ತುಂಬ ದಿನದಿಂದ ಹೋಗಬೇಕು ಅಂತ ಅನಿಸಿತ್ತು. ನಮ್ಮ ಮನೆಯವ್ರ ಬಾಯಲ್ಲಿ ಒಂದು 2-3 ಸಲ ಈ ದೇವ್ರ ಹೆಸರು ಬಂದಿತ್ತು. ಹಾಗಾಗಿ ನಾನು ಯಾಕೆ ಹೋಗಬಾರ್ದು ಅಂತ, ಮತ್ತು ತುಂಬ ಸಲ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ. ಹಾಗಾಗಿ ಹೋಗೋಣ ಅಂತ ಹೋದ್ವಿ ನಾನು ಮತ್ತು ನಮ್ಮ ಮನೆಯವರು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವತ್ತು ಶುಕ್ರವಾರ ಅಂತ ಹೇಳಿ. ನನಗೆ ಅದು ತುಂಬಾ ಖುಷಿ ಆಯಿತು. ಮತ್ತು ಎಷ್ಟೊಂದು ಜನ ಇದ್ದರು ಗೊತ್ತಾ ದೇವಸ್ಥಾನದಲ್ಲಿ. ನನಗೆ ಅದು ನೋಡಿ ಇನ್ನೂ ಆಶ್ಚರ್ಯ ಆಯಿತು. ಒಂದು ಕ್ಯೂವೇ ಇತ್ತು. ನಾವು ಕೂಡ ಪ್ರಸಾದ ಮತ್ತು ಮಂಗಳಾರತಿ ಅದ್ರದ್ದು ಚೀಟಿ ತೊಗೊಂಡ್ವಿ. ನನಗೆ ಇನ್ನೂ ಖುಷಿಯಾಗಿದ್ದೇನೆಂದರೆ ಆ ದೇವಸ್ಥಾನದಲ್ಲಿ ಪ್ರಸಾದ ಆಯಿತು ದೇವರ ಎದುರುಗಡೆ. ನಾನು ನಮ್ಮ ಮನೆಯವರು ಹೋಗಿ ನಿಂತಿದ ತಕ್ಷಣ ಬಲಗಡೆಗೆ ಹೆಂಗೆ ಪ್ರಸಾದ ಆಯ್ತಂದರೆ ನಾನು ನಮ್ಮ ಮನೆಯವರು ಒಂದು 2 ನಿಮಿಷ ಮುಖ ನೋಡ್ಕೊಂಡ್ವಿ. ನನಗೆ ತುಂಬಾ ಖುಷಿ ಆಯಿತು. ಹಾಗೆ ಅಲ್ವಾ, ಏನೋ ಒಂದು ಪಾಸಿಟಿವ್ ನಮ್ಗೆ ಅನ್ನಿಸ್ದಾಗ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ನಾವೇನಾದ್ರು ಮನಸ್ಸಲ್ಲಿ ಅಂದ್ಕೊಂಡು ನಾಣ್ಯನ ಅಂಟಿಸಿದ್ರೆ ಅದು ಅಲ್ಲಿ ನಿಲ್ಲುತ್ತಂತೆ. ತುಂಬ ಜನ ಅದನ್ನು ಕೂಡ ಟ್ರೈ ಮಾಡ್ತಾಯಿದ್ರು.
ನಾವು ಹಚ್ಚಿದ್ವಿ ಇಬ್ಬರು ಒಂದೊಂದು ನಾಣ್ಯನ. ನಾನೊಂದು ಸ್ವಲ್ಪ ಹಾಗೆ ವೀಡಿಯೋನ ಮಾಡಿಕೊಂಡೆ. ಆಮೇಲೆ ಅಲ್ಲಿ ಪ್ರಸಾದಕ್ಕೆ ಅಂತ ಲಾಡು ಕೊಟ್ಟಿದ್ದರು 3. ಆಮೇಲೆ ಅರಿಶಿನ ಕುಂಕುಮ ಅದೆಲ್ಲ ಕೊಟ್ಟರು ನಮಗೆ. ನಾವು ಕುಂಕುಮಾರ್ಚನೆಗೆಲ್ಲ ತೊಗೊಂಡಿದ್ವಿ. ಹಾಗೆ ಅಲ್ಲಿ ಅನ್ನ ಪ್ರಸಾದ ಕೂಡ ಇದೆ ದೇವಸ್ಥಾನದ ಹಿಂಭಾಗದಲ್ಲೇ. ಇದು ಗಣಪತಿ ದೇವಸ್ಥಾನವೂ ಇದೆ, ಹಾಗೆ ಊಟ ಕೂಡ ಇತ್ತು. ತುಂಬ ಜನ ಇದ್ದರು, ತುಂಬ ಚೆನ್ನಾಗಿ ಮಳೆ ಕೂಡ ಬರ್ತಾಯಿತ್ತು. ನಾವು ತುಂಬ ಒಳ್ಳೆ ದಿನ ಹೋಗಿದ್ದೀವಿ ಅಂತ ನಮಗೆ ಅನ್ನಿಸ್ತು. ಪಾಯಸ ಇತ್ತು, ಅನ್ನ ತಿಳಿಸಾರು, ಹಾಗೆಯೇ ಒಂದು ಪಲ್ಯ ಕೂಡ ಇತ್ತು. ಹಾಗೆ ನಾವು ದೇವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇದೆ. ನಾವು ಪಾರ್ಕಿಂಗ್ ಇಲ್ಲಿ ಮಾಡಿರಲಿಲ್ಲ, ಸ್ವಲ್ಪ ದೂರದಲ್ಲಿ ಮಾಡಿದ್ವಿ. ನಾನು ಮತ್ತು ನಮ್ಮನೆಯವರು ನಡ್ಕೊಂಡು ಹಾಗೆ ಹೊರಟ್ವಿ. ನಿಜವಾಗ್ಲೂ ಇವತ್ತು ತುಂಬಾ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಬಂದಿದ್ದು. ಅದೇ ನಮ್ಮನೆಯವ್ರು ಇನ್ನೊಂದು ಸಲ ಬರೋಣ ಅಂತಲೂ ಅಂದಿದ್ದಾರೆ. ನೋಡೋಣ, ನಿಮಗೂ ಕೂಡ ಸ್ವಲ್ಪ ದೇವರ ದರ್ಶನನ ಮಾಡಿದೆ. ಹಾಗೆ ನಾವು ಮನೆ ಕಡೆ ಕೂಡ ಹೊರಟ್ವಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಾನು ಮತ್ತೇನು ಹೆಚ್ಚಿಗೆ ವೀಡಿಯೋಗಳನ್ನ ನಾನು ಏನೂ ಮಾಡ್ಕೊಳ್ಲಿಲ್ಲ. ಹಾಗಾಗಿ ನಾನು ನಮ್ಮನೆಯವರು ಒಂದು 2 ನಿಮಿಷ ಇಲ್ಲಿ ನಿಂತ್ಕೊಂಡು ನೋಡಿದ್ವಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ ನಿಮಗೆ, ನಿಜವಾಗ್ಲೂ ಅಲ್ಲಿ ಹತ್ತಿರದಿಂದ ನೋಡಿದ್ರೆ ಖುಷಿಯಾಗುತ್ತೆ.